ಬಾಣಂತಿಯರ ಆಹಾರ ಕ್ರಮ ಯಾವ ಥರ ಇರಬೇಕು, ಏನನ್ನ ಚೆನ್ನಾಗಿ ತಿನ್ನಬೇಕು ಅನ್ನೋದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಏನೇನು ತಿಂದರೆ ಅವ್ರ ಆರೋಗ್ಯ ಚೆನ್ನಾಗಿರುತ್ತೆ, ಮಗು ಮತ್ತು ತಾಯಿದಿರು ಆರೋಗ್ಯದಿಂದ ಇರ್ಬೋದು, ಮಗುಗೆ ಹಾಲು ಚೆನ್ನಾಗಿ ಬರುತ್ತೆ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ನಾನು ಬಾಣಂತಿ ಇದ್ದಾಗ ಅಂದರೆ ನನ್ನ ತಾಯಿ ಮನೆಯಲ್ಲಿ ನಾವೆಲ್ಲ ನಾನ್ ವೆಜ್ ತಿಂತಾಯಿದ್ವಿ. ಅಂದರೆ ವೆಜ್ ತಿಂತಾ ಇರಲಿಲ್ಲ, ವೆಜ್ಗಿಂತ ನಾನ್ ವೆಜ್ ಜಾಸ್ತಿ ತಿಂತಾಯಿದ್ವಿ. ಬಾಣಂತಿಯರಿಗೆ ಮಟನ್ನು ಚಿಕನ್ನು ಜಾಸ್ತಿ ಕೊಡಬೇಕು, ಅಂದರೆ ನಾಟಿ ಕೋಳಿನ ಚೆನ್ನಾಗಿ ಕೊಡಬೇಕು ಅನ್ನೋ ಫೀಲ್ ಇತ್ತು. ಆಮೇಲೆ ನಾಟಿ ಕೋಳಿ ಬಿಟ್ಟರೆ ಮಟನ್ ಚೆನ್ನಾಗಿ ಕೊಡಬೇಕು ಅಂತ ಇತ್ತು. ನನಗೆ ನನ್ನ ಬಾಣಂತನದ ಸಂದರ್ಭದಲ್ಲಿ ನನಗೆ ನಮ್ಮ ಮನೆಯಲ್ಲಿ ನಾನ್ ವೆಜ್ ಜಾಸ್ತಿ ಮಾಡ್ತಾಯಿದ್ರು, ಅಂದರೆ ಮಟನ್ ಜಾಸ್ತಿ ಮಾಡ್ತಾಯಿದ್ರು. ಅಂದರೆ ನನಗೋಸ್ಕರನೇ ಇವತ್ತೇನಾದರೂ ಮಟನ್ ಮಾಡಿದ್ರೆ ಇವತ್ತು ಮತ್ತು ನಾಳೆ 2 ದಿನವೂ ಅದನ್ನೇ ತಿನ್ನಬೇಕು. ಅಂದರೆ ಮಟನ್ ಏನಾದ್ರು ಮಾಡಿದ್ರೆ 2 ದಿನ ಅದನ್ನು ತಿನ್ನಿಸೋರು, ಅದು ನೆಕ್ಸ್ಟ್ ಡೇ 1 ದಿನ ವೆಜ್ಜು, ಅದರ ನೆಕ್ಸ್ಟ್ ಡೇಗೆ ಇನ್ನೊಂದು ಸಲ ನಾನ್ ವೆಜ್ ಮಾಡೋರು. ಅಂದರೆ ಚಿಕನ್ ನಾಟಿ ಕೋಳಿ ಇರ್ಬೋದು ಅಥವಾ ಮಟನ್ನೇ ಆಗ್ಬೋದು. ಮತ್ತು ಆ ಥರ ಮಾಡ್ತಾಯಿದ್ರು. ಅಂದರೆ ನನಗೆ ಅದನ್ನು ಯಾವ ಥರ ಆಗ್ತಾಯಿತ್ತು ಅದರ ಎಫೆಕ್ಟು ನನ್ನ ಬಾಡಿ ಮೇಲೆ ಅಂದರೆ, ಇವತ್ತು ನಾನ್ ವೆಜ್ಜನ್ನು ಒಂದು ಟೈಮ್ ತಿಂದಿದ್ದೀನಿ ಅಂತಂದರೆ ನನಗೆ ಫೀಲ್ ಆಗ್ತಾಯಿತ್ತು ಹಾಲು ಚೆನ್ನಾಗಿ ಬರ್ತಾಯಿದೆ ಅನ್ನೋ ಫೀಲ್ ಆಗೋದು. ವೆಜ್ ತಿಂದಾಗ ನನಗೆ ಎಷ್ಟು ಹಾಲು ಬರ್ತಿತ್ತು ಅನ್ನೋದನ್ನು ಕಂಪೇರ್ ಮಾಡಿದ್ರೆ ನಾನ್ ವೆಜ್ ತಿಂದಾಗ ಹಾಲು ಚೆನ್ನಾಗಿ ಬರ್ತಾಯಿತ್ತು. ಅಂದರೆ ಮಟನ್ ತಿಂದಾಗ ನನಗೆ ಹಾಲು ಚೆನ್ನಾಗಿ ಬರ್ತಾಯಿತ್ತು. ಜೊತೆಗೆ ಅದು ಏನಾಗುತ್ತೆ ಅಂತ ಅಂದರೆ, ನಮ್ಮ ಹೊಟ್ಟೆ ಯಾವಾಗಲೂ ತುಂಬುದಂಗೆ ಇರಬೇಕು. ಬಾಣಂತಿಯರ ಹೊಟ್ಟೆ ಯಾವಾಗಲೂ ತುಂಬುದಂಗೆ ಇದ್ದಾಗ ಏನಾಗುತ್ತೆ, ಹಾಲು ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ನೀರು ಕುಡಿಬೇಕು. ಕೆಲವ್ರು ಹೇಳ್ತಾರೆ ಬಾಣಂತಿಯರಿಗೆ ನೀರು ಜಾಸ್ತಿ ಕೊಡಬಾರ್ದು, ನೀರು ಜಾಸ್ತಿ ಕುಡಿದ್ರೆ ಏನಾಗುತ್ತೆ ಅಂದರೆ ಅವ್ರಿಗೆ ಮಗುಗೆ ಹಾಲು ನೀರಾಗ್ಬಿಡುತ್ತೆ ಅಂತ ಕೆಲವ್ರು ಹೇಳ್ತಾರೆ. ಜೊತೆಗೆ ನೀರು ಜಾಸ್ತಿ ಕುಡಿಯೋದ್ರಿಂದ ಅಂದರೆ ಬಾಣಂತಿ ದಪ್ಪ ಆಗಿಬಿಡ್ತಾಳೆ, ನೀರು ಜಾಸ್ತಿ ಕುಡಿದ್ರೆ ದಪ್ಪ ಆಗಿಬಿಡ್ತಾಳೆ ಅಂತ ಹೇಳ್ತಾರೆ. ಆದರೆ ಇದೆಲ್ಲ ಖಂಡಿತ ತಪ್ಪು ಕಲ್ಪನೆಗಳು. ನೀರನ್ನ ಚೆನ್ನಾಗಿ ಕುಡಿಬೇಕು. ಯಾಕೆ ಅಂತಂದರೆ ಊಟನ ಚೆನ್ನಾಗಿ ಕೊಡ್ತಾರೆ, ಅಂದರೆ ಬಾಣಂತಿಯರು ಊಟನ ಚೆನ್ನಾಗಿ ಕೊಡ್ತಾರೆ. ಅಂದರೆ ಕುಡಿಯೋದು ಆದರೆ ಕುಡಿಯೋದಕ್ಕೆ ನೀರು ಕೊಟ್ಟಿಲ್ಲ ಅಂದರೆ ಅವ್ರದ್ದು ಡೈಜೆಷನ್ನು ಕ್ಲೀನಾಗಿ ಆಗಲ್ಲ. ಡೈಜೆಷನ್ ಕ್ಲೀನ್ ಆಗಿಲ್ಲ ಅಂತಂದರೆ ಹಾಲುದು ಕ್ವಾಂಟಿಟಿನೂ ಕಡಿಮೆ ಆಗುತ್ತೆ. ನೀರು ಏನಾದ್ರು ಇಲ್ಲ ಅಂತಂದರೆ ಆ ದೇಹದಲ್ಲಿ ನೀರಿನಂಶನೇ ಇಲ್ಲ ಅಂದರೆ ಹಾಲು ಹೆಂಗೆ ಇದಾಗುತ್ತೆ. ನನಗೆ ಏನು ಅನ್ಸೋದು ಅಂತಂದರೆ, ನನಗೆ ನನ್ನ ಮಗುಗೆ ಹಾಲು ಕೊಡ್ತಾ ಇದ್ದೀನಿ ಅಂದರೆ ನನಗೆ ಟಕ್ ಅಂತ ನಮ್ಮಮ್ಮ ನೀರು ತಂದು ಕೊಡಬೇಕು. ನಾನು ನೀರು ತಕ್ಷಣಕ್ಕೆ ನನ್ನ ಮಗುಗೆ ಹಾಲು ಕೊಟ್ಟೆ ಅಂತಂದರೆ ಸಾಕು, ನನಗೆ ನೀರು ಬೇಕು ಅನ್ಸ್ಬಿಡೋದು. ಅಂದರೆ ಅಂಥ ಸಂದರ್ಭದಲ್ಲಿ ನೀರಿನ ದಾಹ ತುಂಬ ಆಗುತ್ತೆ. ಮಗುಗೆ ಹಾಲು ಕೊಡ್ತೀವಿ ಅಂತಂದರೆ ನಮ್ಮ ದೇಹಕ್ಕೆ ನೀರು ಜಾಸ್ತಿ ಬೇಕು. ಆಹಾರದ ಜೊತೆಗೆ ನೀರು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದು ಜೊತೆಗೆ ನಾವು ನಾನ್ ವೆಜ್ ಜಾಸ್ತಿ ತಿನ್ನೋದ್ರಿಂದ ಏನಾಗುತ್ತೆ ಅಂದರೆ ಅದನ್ನು ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ ನೀರು ಸ್ವಲ್ಪ ಜಾಸ್ತಿ ಬೇಕು. ಆದರೆ ಊಟ ತಿನ್ನೋ ಸಂದರ್ಭದಲ್ಲಿ ಸ್ವಲ್ಪ ಕಡಿಮೆ ಕುಡಿದ್ರೂ, ಊಟ ತಿಂದ ಒಂದು 1/4 ಗಂಟೆ, ಒಂದು 10 ನಿಮಿಷ ಆದ ನಂತರ ಸ್ವಲ್ಪ ಚೆನ್ನಾಗಿ ನೀರು ಕುಡಿಬೇಕು. ಯಾಕೆಂದರೆ ಊಟನ ಚೆನ್ನಾಗಿ ತಿಂದು ನೀರನ್ನು ತಕ್ಷಣ ಕುಡಿದ್ರೆ ಏನಾಗುತ್ತೆ ಅಂದರೆ ಡೈಜೆಷನ್ ಸ್ವಲ್ಪ ಸ್ಲೋ ಆಗುತ್ತೆ. ಜೊತೆಗೆ ಅದು ಹೆವಿ ಫೀಲ್ ಆಗುತ್ತೆ. ಅಂದರೆ ನೀರು ಊಟ ಎಲ್ಲ ಒಟ್ಟಿಗೆ ಹಾಕಿದ್ರೆ ಏನಾಗುತ್ತೆ, ಹೆವಿ ಫೀಲ್ ಆಗೋದ್ರಿಂದ ಊಟ ತಿಂದ ಒಂದು 10 ನಿಮಿಷದ ನಂತರ ನೀರು ಕುಡಿಯೋದು ಒಂಥರ ದೇಹಕ್ಕೆ ಒಳ್ಳೆಯದು. ಅದು ಬಾಣಂತಿಯರಿಗೆ ಅಂತ ಮಾತ್ರ ಅಲ್ಲ, ಎಲ್ಲರೂ ಅದನ್ನೇ ಫಾಲೋ ಮಾಡಬೇಕು. ಆಲ್ಮೋಸ್ಟ್ ಊಟ ತಿಂದ ತಕ್ಷಣ ನೀರು ಕುಡಿಯೋದ್ರಿಂದ ಏನಾಗುತ್ತೆ ಅಂತಂದರೆ ಡೈಜೆಷನ್ ಸ್ಲೋ ಆಗುತ್ತೆ. ಈ ತಪ್ಪನ್ನ ಯಾರೂ ಮಾಡಬಾರ್ದು. ಮತ್ತು ಬಾಣಂತಿಯರು ಮೊದಲಾಗಿ ತಪ್ಪು ಮಾಡಬಾರ್ದು. ಜೊತೆಗೆ ಅವ್ರಿಗೆ ಲೇಹ ಅಂತ ಬರುತ್ತೆ. ಅಂದರೆ ಈಗಿನವ್ರು ಏನು ಹೇಳ್ತಾರೆ, ಚ್ಯವನಪ್ರಾಶ ಅಂತ ಹೇಳ್ತೀರಲ್ಲ, ಅದು ಸಿಗುತ್ತೆ. ಆ ಚ್ಯವನಪ್ರಾಶನ ಸ್ವಲ್ಪ ಜಾಸ್ತಿ ತೊಗೊಳ್ಬೇಕು. ಏನಕ್ಕೆ ಅಂತಂದರೆ ಸ್ವಲ್ಪ ಚ್ಯವನಪ್ರಾಶು ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ. ಜೊತೆಗೆ ಅವ್ರ ಲಂಗ್ಸ್ಗೆ ಕೂಡ ಒಳ್ಳೆಯದು. ಚ್ಯವನಪ್ರಾಶು ಲಂಗ್ಸಿಗೆ ಕೂಡ ಒಳ್ಳೆಯದು. ಮತ್ತು ಅವ್ರಿಗೆ ಕೋಲ್ಡ್ ಆಗದೆ ಇರೋ ಥರ ನೋಡ್ಕೊಳ್ಳುತ್ತೆ ಬಾಡಿನ. ಹಾಗಾಗಿ ಅವ್ರುಗಳು ಚ್ಯವನಪ್ರಾಶನ ತೊಗೊಳ್ಳೋದ್ರಿಂದ ಸ್ವಲ್ಪ ಇದು ಆರೋಗ್ಯಕ್ಕೆ ಒಳ್ಳೆಯದು. ನಾನು ನಿಮಗೆ ಮೊದಲೇ ಹೇಳ್ದಂಗೆ ನನಗೆ ಸ್ವಲ್ಪ ಮಟನ್ನ ಜಾಸ್ತಿ ತಿಂದಾಗ ಚೆನ್ನಾಗಿ ಹಾಲು ಬರ್ತಾಯಿದೆ ಅಂತ ಅನ್ನಿಸ್ತಾ ಇತ್ತು. ಮತ್ತು ಊಟದಲ್ಲಿ ಒಂದು 1/4 ಗಂಟೆ ಕೂಡ ನನ್ನ ಹೊಟ್ಟೆ ಹಸೀತಾ ಇದೆ ಅನ್ನೋ ಫೀಲ್ನ ಬರ್ಸ್ಕೊಳ್ದೇ ಇರೋ ಥರ ಚೆನ್ನಾಗಿ ಊಟ ಮಾಡ್ತೀನಿ. ಅಮ್ಮನ ಮನೆಯಲ್ಲಿದ್ದಾಗ ಆ ಥರ ಒಂದು ಸ್ವಲ್ಪನೂ ಹಸಿಬಾರ್ದು ಅಂತ ಹೇಳಿ ಒಂದು ಸ್ವಲ್ಪ ಟೈಮ್ನು ಹೊಟ್ಟೆನ ಗ್ಯಾಪ್ ಇಲ್ಲದೆ ಇರೋ ಥರ, ಅಂದರೆ ನನಗೆ ಒಂದು ಚೂರು ಹೊಟ್ಟೆ ಹಸೀತಾ ಇದೆ ಅನ್ನೋ ಫೀಲೇ ಬರದೇ ಇರೋ ಥರ ಏನು ಮಾಡ್ತಾಯಿದ್ದೆ, ತಕ್ಷಣಕ್ಕೆ ಚೆನ್ನಾಗಿ ಊಟ ಮಾಡ್ತಾಯಿದ್ದೆ. ಊಟ ಮಾಡ್ತಾ ಇದ್ದಿದ್ದರಿಂದ ಹಾಲು ಚೆನ್ನಾಗಿ ಬರ್ತಾಯಿತ್ತು. ಆಮೇಲೆ ರಾಗಿ ಮುದ್ದೆ ಕೂಡ ಚೆನ್ನಾಗಿ ತಿನ್ನಬೇಕು. ಏನಕ್ಕೆ ಅಂತ ಅಂದರೆ, ರಿಚ್ ಕ್ಯಾಲ್ಶಿಯಮ್ಮನ್ನ ಯಾವ ಆಹಾರ ಪದಾರ್ಥದಲ್ಲಿ ಇದೆ ಅಂತಂದರೆ ರಾಗಿ ಅನ್ನೋದು ಮೂಳೆಗಳಿಗೆ ತುಂಬ ಇಂಪಾರ್ಟೆಂಟ್. ಅಂದರೆ ಕ್ಯಾಲ್ಶಿಯಮ್ ಅನ್ನೋದು ದೇಹಕ್ಕೆ ಎಷ್ಟು ಇಂಪಾರ್ಟೆಂಟು, ಆ ಕ್ಯಾಲ್ಶಿಯಮ್ನ ಹೆಚ್ಚಿಗೆ ಕೊಡೋವಂಥ ಆಹಾರ ಪದಾರ್ಥ ಅಂದರೆ ರಾಗಿ. ಅದಕ್ಕೆ ರಾಗಿ ಕನ್ಸ್ಯೂಮ್ನ ಜಾಸ್ತಿ ಮಾಡಬೇಕು. ರಾಗಿ ಮುದ್ದೆನ ತಿನ್ನೋದ್ರಿಂದ ಏನಾಗುತ್ತೆ ಅಂದರೆ ಹೊಟ್ಟೆ ತುಂಬುದಂಗೆ ಇರುತ್ತೆ. ಅದು ಬೇಗ ಡೈಜೆಷನ್ ಆಗಲ್ಲ. ಸ್ವಲ್ಪ ಹೊಟ್ಟೆ ತುಂಬುದಂಗೆ ಇರೋದ್ರಿಂದ ಏನಾಗುತ್ತೆ. ಮತ್ತು ನಾನು ಸ್ವಲ್ಪ ಬೇಕ್ರಿ ಐಟಮ್ಗಳೆಲ್ಲ ಹೆಚ್ಚಿಗೆ ತಿಂದಿಲ್ಲ ಅಂದ್ರೂ ಈ ಟೈಮಲ್ಲಿ, ಅಂದರೆ ಬಾಣಂತಿ ಸಮಯದಲ್ಲಿ ರಸ್ಕ್ ತಿಂತಾಯಿದ್ದೆ. ಯಾಕೆ ಅಂತ ಅಂದರೆ ಊಟ ಒಂದು ಹೊತ್ತು ಮಾಡಿರ್ತೀವಿ, ನೆಕ್ಸ್ಟ್ ಟೈಮು ಊಟ ಮಾಡೋದಕ್ಕೆ ಸ್ವಲ್ಪ ಗ್ಯಾಪ್ ಇರುತ್ತೆ. ಮಧ್ಯದಲ್ಲಿ ಏನಾದರೂ ತಿನ್ನಲೇಬೇಕು, ಹೊಟ್ಟೆ ತುಂಬಿದಂಗೆ ಇರಬೇಕು ನಾನು ಹೊಟ್ಟೆ ಅಂತ ಅಂದುಕೊಂಡು ನಾನೇನು ಮಾಡ್ತಾಯಿದ್ದೆ, ರಸ್ಕ್ ತಿಂತಾಯಿದ್ದೆ. ಆ ರಸ್ಕ್ ತಿನ್ನೋದ್ರಿಂದ ಏನಾಗೋದು ಅಂದರೆ ಹೊಟ್ಟೆ ತುಂಬಿದಂಗೆ ಇರೋದು ನನಗೆ ಆ ಫೀಲ್ ಕೊಡೋದಕ್ಕೆ ನಾನು ರಸ್ಕ್ ತಿಂತಾಯಿದ್ದೆ. ಅದರಿಂದ ಕೂಡ ಮಗು ಹಾಲು ಚೆನ್ನಾಗಿ ಬರ್ತಾಯಿದೆ ಅನ್ನೋ ಫೀಲ್ ಆಗ್ತಾಯಿತ್ತು.
ಜೊತೆಗೆ ನಾವು ಸಬ್ಬಕ್ಕಿ ಸೊಪ್ಪು ಸೊಪ್ಪುಗಳು ಎಲ್ಲ ಸೊಪ್ಪುಗಳು ಒಳ್ಳೆಯದೇ. ಆದರೆ ಸಬ್ಬಕ್ಕಿ ಸೊಪ್ಪು ಏನಿದೆ ಇದು ಮಕ್ಕಳ ಹಾಲು ಬರೋದಕ್ಕೆ ಮತ್ತು ನಮಗೆ ಶೀತ ಆಗದೆ ಇರೋದಕ್ಕೆ, ಬಾಣಂತಿಯರಿಗೆ ಶೀತ ಆಗದೆ ಇರೋ ಥರ ನೋಡ್ಕೊಳ್ಳೋದು ಕೂಡ ಆ ಸೊಪ್ಪು ತುಂಬ ಸಹಾಯ ಆಗುತ್ತೆ. ಮತ್ತು ಡ್ರೈ ಫ್ರೂಟ್ಸ್ಗಳನ್ನ ಸ್ವಲ್ಪ ಚೆನ್ನಾಗಿ ತಿನ್ನಬೇಕು. ಗೋಡಂಬಿ ತಿಂದರೆ ಏನು ಅಂತಂದರೆ ಕೆಲವರು ಫ್ಯಾಟ್ ಜಾಸ್ತಿ ಆಗುತ್ತೆ ಅಂತ ಹೇಳಿ ಎಷ್ಟೋ ಜನ ಗೋಡಂಬಿನ ಕಡಿಮೆ ತಿಂತಾರೆ. ನಾನು ಎಲ್ಲನೂ ತಿಂತಾಯಿದ್ದೆ, ಗೋಡಂಬಿ, ಬಾದಾಮಿ, ಏನೇನು ಡ್ರೈ ಫ್ರೂಟ್ಸ್ ಇದೆ ಎಲ್ಲನೂ ಚೆನ್ನಾಗಿ ತಿನ್ನಿ. ಮತ್ತು ಕೆಲವ್ರು ಏನು ಹೇಳ್ತಾರೆ, ಬಾಣಂತಿಯರಿಗೆ ಹಣ್ಣು ಕೊಡಬಾರ್ದು, ಯಾಕೆಂದರೆ ಹಣ್ಣು ಶೀತ ಆಗುತ್ತೆ. ಅಂದರೆ ಕೆಲವರು ಆ್ಯಪಲ್ ಕೂಡ ಕೊಡಲ್ಲ, ಆ್ಯಪಲ್ನು ಶೀತ ಅಂತ ಹೇಳ್ಬಿಡ್ತಾರೆ. ಅಂದರೆ ಯಾವುದು ಸ್ವಲ್ಪ ತಣ್ಣಗಿರುತ್ತೋ ಅದು ತಿಂದರೆ ಶೀತ ಅನ್ನೋ ಫೀಲು ಜನಗಳಿಗೆ. ಅದಕ್ಕೋಸ್ಕರ ಹಣ್ಣುಗಳನ್ನ ಬಾಣಂತಿಯರಿಗೆ ಹೆಚ್ಚಿಗೆ ಕೊಡೋಕ್ಕಾಗಲ್ಲ. ಅಂದರೆ ನನ್ನ ಪ್ರಕಾರ ಆ ಥರ ಮಾಡೋದು ತಪ್ಪು. ಯಾಕೆಂದರೆ ತರಕಾರಿ, ಹಣ್ಣು ಮತ್ತು ಸೊಪ್ಪು ಈ ಥರ ಆಹಾರ ಪದಾರ್ಥಗಳಿಂದನೇ ನಮ್ಮ ದೇಹ ಚೆನ್ನಾಗಿರ್ಬೇಕು. ಎಷ್ಟೋ ನ್ಯೂಟ್ರಿಷನೆಲ್ಲ ಕಡಿಮೆ ಆಗಿ, ಅಂದರೆ ಒಂದು ಮಗುವಿನ ಡೆಲಿವರಿ ನಂತರ ಮಗುಗೆ ಅಷ್ಟು ಶಕ್ತಿ ಹೋಗಿರುತ್ತೆ, ನಮ್ಮಿಂದ ಮಗುಗೆ ಅಷ್ಟು ಶಕ್ತಿ ಹೋಗ್ತಾ ಇರುತ್ತೆ. ಜೊತೆಗೆ ಹಾಲು ಕೊಡೋದ್ರಿಂದನೂ ಎಷ್ಟೋ ಶಕ್ತಿ ಮಗುಗೆ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ. ಹಾಗಾಗಿ ಏನಾಗುತ್ತೆ ಅಂತಂದರೆ ಹೆಚ್ಚಿಗೆ ಬೇಕು, ಅಂದರೆ ಅವ್ರಿಗೆ ನ್ಯೂಟ್ರಿಷನ್ನು ಜಾಸ್ತಿ ಬೇಕು. ಮತ್ತು ಹಣ್ಣುಗಳಲ್ಲಿ ಬೇಕಾದಂತಹ ಎಲ್ಲ ಪ್ರೋಟೀನ್ಸು, ಮಿನರಲ್ಸ್ ಏನೇ ಇದೆಯೋ ಅದೆಲ್ಲ ಹೆಚ್ಚಿಗೆ ಹೇರಳವಾಗಿರೋದ್ರಿಂದ ಹಣ್ಣುಗಳು ಕೂಡ ಕಡಿಮೆ ಮಾಡಬಾರ್ದು. ಎಷ್ಟೋ ಜನ ಹೇಳ್ತಾಯಿದ್ರು ಡೆಲಿವರಿ ಆಗಿ ಸ್ವಲ್ಪ ದಿನ ಆದರೂ ಆಗಬೇಕು, ತಕ್ಷಣಕ್ಕೆ ಈ ಹಣ್ಣುಗಳೆಲ್ಲ ತಿನ್ನಬಾರ್ದು ಅಂತ. ನಾನು ಯಾವತ್ತೂ ಹಂಗೆ ಫೀಲ್ ಮಾಡ್ಕೊಳ್ಳೋದು. ಎಲ್ಲ ಹಣ್ಣುಗಳನ್ನು ಬಾಣಂತಿ ಸಮಯದಲ್ಲಿ ತಕ್ಷಣಕ್ಕೆ ಡೆಲಿವರಿ ಆದ 1-2 ದಿನದಿಂದಲೇ ಸ್ಟಾರ್ಟ್ ಮಾಡಿಕೊಂಡೆ ಹಣ್ಣುಗಳೆಲ್ಲ ತಿನ್ನೋದಕ್ಕೆ. ಮತ್ತು ಹಾಲನ್ನ ಚೆನ್ನಾಗಿ ಕುಡೀರಿ. ಅಂದರೆ ಕಾಫಿ ಕುಡಿಯೋರಿಗೆ ಅಭ್ಯಾಸ ಇದ್ದರೆ ಓಕೆ. ಬಾಣಂತಿಯರಿಗೆ ಕಾಫಿ ಒಳ್ಳೆಯದು ಅಂತ ಹೇಳ್ತಾರೆ. ಅದು ಕೋಲ್ಡ್ ಆಗದೆ ಇರೋದಕ್ಕೆ ಕಾಫಿ ಒಳ್ಳೆಯದೇ. ಆದರೆ ಕಾಫಿನ ಹಾಲು ಕುಡಿದಷ್ಟು ಕ್ವಾಂಟಿಟಿನಲ್ಲಿ ತೊಗೊಳಕ್ಕಾಗಲ್ಲ. ಅಂದರೆ ನಾವು ಒಂದೊಂದು ಗ್ಲಾಸ್ ಹಾಲು ಕುಡಿಬೇಕು ಅಂದರೆ ಒಂದೊಂದು ದೊಡ್ಡ ಗ್ಲಾಸಷ್ಟು ನಾವು ಕಾಫಿನ ಕುಡಿಯೋಕ್ಕಾಗಲ್ಲ. ಹಾಗಾಗಿ ಅವರು ಕಾಫಿನ ಒಂದು ಸ್ವಲ್ಪ ಕುಡಿದ್ರೂ ಒಂದು ಟೈಮ್ ಆದ್ರೂ ದೊಡ್ಡ ಲೋಟದಲ್ಲಿ ಹಾಲು ಕುಡೀರಿ, ಅದು ತುಂಬ ಒಳ್ಳೆಯದು. ಅಂದರೆ ನಮ್ಮ ಕ್ಯಾಲ್ಶಿಯಮ್ಗೂ, ನಮ್ಮ ದೇಹಕ್ಕೆ ಬೇಕಾದಂಥ ಕ್ಯಾಲ್ಶಿಯಮ್ಗೂ ಒಳ್ಳೆಯದು, ಜೊತೆಗೆ ಮಗುಗೂ ಒಳ್ಳೆಯದು. ನಾವು ಹಾಲನ್ನು ಕುಡಿಯೋದು ಒಳ್ಳೆಯದು. ಜೊತೆಗೆ ಹಸುವಿನ ಹಾಲು, ಅಂದರೆ ಪ್ಯಾಕೆಟ್ ಹಾಲು ಕುಡಿಯೋದ್ರ ಬದಲಿಗೆ ಹಸುವಿನ ಹಾಲನ್ನ ಕುಡಿಯೋದು ತುಂಬ ಒಳ್ಳೆಯದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಮತ್ತು ಮೊಟ್ಟೆಯನ್ನು ಮತ್ತು ದಿನಕ್ಕೊಂದು ಮೊಟ್ಟೆಯನ್ನು ತಿನ್ನೋದು ಒಳ್ಳೆಯದು. ಜೊತೆಗೆ ಏನು ಹೇಳ್ತಾರೆ ಅಂತಂದರೆ ಮೊಟ್ಟೆನ ತಿಂದರೆ ಅಂದರೆ ಮಗುಗೆ ತುಂಬ ತೊಂದರೆ ಆಗುತ್ತೆ, ಅದು ಡೈಜೆಷನ್ ಆಗೋಲ್ಲ, ಮೊಟ್ಟೆ ಅನ್ನೋದು ಡೈಜೆಷನ್ ಆಗೋಲ್ಲ ಅಂತ ಹೇಳ್ತಾರೆ. ಕೆಲವ್ರ ಕಲ್ಪನೆ ಹೇಗಿರುತ್ತೆ ಅಂತಂದರೆ ನಾವು ಮೊಟ್ಟೆ ತಿಂದರೆ ನಮಗೆ ಡೈಜೆಷನ್ ಆಗೋಲ್ಲ ಅಂತ ಅಂದ್ಬಿಟ್ಟು ನಾವು ಮೊಟ್ಟೆ ತಿಂದಿದ ತಕ್ಷಣವೇ ಆ ಮೊಟ್ಟೆನೇ ಮಗುಗೆ ಹೋಗ್ಬಿಡುತ್ತೇನೋ, ಹಾಲು ಮೂಲಕ ಮೊಟ್ಟೆನೇ ಹೋಗ್ಬಿಡುತ್ತೇನೋ, ಮೊಟ್ಟೆ ಮಗುಗೂ ಡೈಜೆಷನ್ ಆಗೋಲ್ಲ ಅನ್ನೋ ಥರ ಫೀಲ್ ಮಾಡ್ತಾರೆ. ಹಾಗಾಗಿ ಏನು ಮಾಡ್ತಾರೆ ಅಂದರೆ ಎಷ್ಟೋ ಪದಾರ್ಥಗಳು ಡೈಜೆಷನ್ ಆಗಲ್ಲ ಅನ್ನೋಂಥ ಪದಾರ್ಥಗಳನ್ನ ತಾಯ್ದಿರಿಗೂ ಕೊಡಲ್ಲ. ಹಾಗಾಗಿ ಮಗುಗೆ ಎಫೆಕ್ಟ್ ಆಗುತ್ತೆ ಅಂತ ತಾಯ್ದಿರಿಗೂ ಕೊಡಲ್ಲ. ಈ ಥರ ಮಾಡಬೇಡಿ. ಅಂದರೆ ಅಟ್ಲೀಸ್ಟು 1 ತಿಂಗಳು 2 ತಿಂಗಳು ಓಕೆ, ಆ ನಂತರ ಆದ್ರೂ ಮೊಟ್ಟೆನ ಚೆನ್ನಾಗಿ ತೊಗೊಳ್ಳೋದು, ಆ ಹಾಲು ಮೊಟ್ಟೆನ ಚೆನ್ನಾಗಿ ತೊಗೊಳ್ಳೋದು ತುಂಬ ಇಂಪಾರ್ಟೆಂಟು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್.